Hello everyone, welcome back to my YouTube ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ಸ್ನೇಹಿತರೆ, ಹೀಗೆ ಒಂದು ಚರ್ಚೆ ಮಾಡೋದಾದ್ರೆ, ಈಗ ಉದಾಹರಣೆಗೆ ಒಂದು 200-300 ವರ್ಷದ ಹಳೆಯ ಒಂದು ಮರ ತಗೊಂಡ್ರೆ ಅದು ನಮ್ಮ ತಾತಂದಿರನ್ನು ನೋಡಿರುತ್ತೆ, ಹಾಗೆ ಅವ್ರ ತಂದೆಯಂದಿರನ್ನು ನೋಡಿರುತ್ತೆ. ಅದೇ ರೀತಿ ಒಂದು ಪುರಾತನ ಕಲ್ಲು ಬಂಡೆ ಅಥವಾ ಏನಾರು ಒಂದು ಕಟ್ಟಡ ತಗೊಂಡ್ರೆ ಅದು 1000-2000 ವರ್ಷ ಹಿಂದಿಂದು ಆಗಿರ್ಬೋದು. ನಮ್ಮ ರಾಜ ಮಹಾರಾಜರುಗಳ ಆಡಳಿತವನ್ನು ಕೂಡ ನೋಡಿರುತ್ತೆ, ಹಾಗೆ ಹಿಂದಿನ ಸಂಸ್ಕೃತಿಯನ್ನು ಕೂಡ ನೋಡಿರುತ್ತೆ, ಹಾಗೆ ಅವರು ಕೂಡ ಅದ್ರ ಜೊತೆ ತಮ್ಮ ಜೀವನವನ್ನು ಕಳೆದಿರ್ತಾರೆ. ಇದು ಹಾಗೆ ಚರ್ಚೆ ಮಾಡ್ತಾ ಹೋದ್ರೆ, ಈಗ ಉದಾಹರಣೆಗೆ ನಾ ಈಗ ಒಂದು ದೇವಸ್ಥಾನ ನಿಮಗೆ ತೋರಿಸ್ತಿರೋದು, ಇದು ಕೂಡ 1949ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಪೂರ್ವಜರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ದ್ರಾವಿಡ ಶೈಲಿಯಲ್ಲಿ ರಚಿತವಾಗಿದೆ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಬೆಂಗಳೂರಿನ ಆರ್.ಟಿ. ನಗರ ಸಮೀಪ ಸುಲ್ತಾನ್ ಪಾಳ್ಯದಲ್ಲಿ ಇದೆ. ನೀವ್ಯಾರಾದ್ರೂ ಆರ್.ಟಿ. ನಗರ ಹತ್ರ ಹೋದ್ರೆ ಸುಲ್ತಾನ ಪಾಳ್ಯದಲ್ಲಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನ ವಿಸಿಟ್ ಮಾಡಿ ನೀವು ಕೂಡ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ಕಣ್ತುಂಬ್ಕೊಬಹುದು. ಏಕೆಂದ್ರೆ ಇದು 1949ರಲ್ಲಿ ವಿನ್ಯಾಸಗೊಂಡಿರುವಂತಹ ದೇವಸ್ಥಾನ. ಇದು ಈ ಕಟ್ಟಡ ದೇವಸ್ಥಾನ ಬಂದ್ಬಿಟ್ಟು ಕಲ್ಲಿಂದನೇ ಆಗಿದೆ. ಅದಾದ ನಂತರ ಕಾಲಕ್ರಮೇಣ ಕಾಲ ಕಳೆದಂತೆ ದೇವಸ್ಥಾನ ಹಾಳಾಗಬಾರ್ದು ಅಂತೇಳಿ ಇವರು ಸುತ್ತಲೂ ಸ್ವಲ್ಪ ಈಗಿನ ಶೈಲಿ ಥರ ಇಲ್ಲಿ ಸ್ವಲ್ಪ ವರ್ಕ್ ಮಾಡಿಸಿದ್ದಾರೆ, ಅಂದರೆ ಪ್ಯಾಚ್ ಅಪ್ ವರ್ಕ್ಸ್ ಎಲ್ಲ. ಸೊ ನೀವು ಅದನ್ನು ಕೂಡ ನೋಡ್ಬೋದು, ಹಳೆಯ ಕಾಲದ ಸಂಸ್ಕೃತಿಯನ್ನು ಕೂಡ ಕಾಣ್ಬೋದು. ಅದರ ಜೊತೆ ಈಗ ಇವರೇನು ಈ ಹೊರಗಡೆ ಎಲ್ಲ ಟೈಲ್ಸ್ ಆಗಿರ್ಬೋದು ಇವೆಲ್ಲ ಇತ್ತೀಚೆಗೆ ಮಾಡಿರುವಂಥದ್ದು. ದೇವಸ್ಥಾನವನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ದೇವಸ್ಥಾನಕ್ಕೆ ರಕ್ಷಣೆ ನೀಡೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಮುಂದುವರೆದು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಶ್ರೀ ಶನೇಶ್ವರ ಸ್ವಾಮಿಗೆ ಅರ್ಪಿತವಾದಂತಹ ಒಂದು ದೇವಸ್ಥಾನ. ಇಲ್ಲಿ ಕೇವಲ ಶನೇಶ್ವರ ಸ್ವಾಮಿ ಮಾತ್ರ ಅಲ್ಲ, ಶನೇಶ್ವರ ಸ್ವಾಮಿಯ ಜೊತೆಗೆ ಆಂಜನೇಯ, ಶಿವಲಿಂಗ, ಪುರಾತನ ಶಿವಲಿಂಗ, ಹಾಗೆ ನವಗ್ರಹ, ಹಾಗೆ ಮತ್ತೆ ಒಂದು ನಂದಿಯ ಒಂದು ವಿಗ್ರಹ ಆಗಿರ್ಬೋದು, ಹಾಗೆ ಲಕ್ಷ್ಮಿಯ ಒಂದು ವಿಗ್ರಹ ಕೂಡ ಇಲ್ಲಿ ಇದೆ. ಸೊ ನೀವು ಯಾರಾದ್ರೂ ಈ ದೇವಸ್ಥಾನಕ್ಕೆ ಹೋದ್ರೆ ಇನ್ನು ಎಲ್ಲ ದೇವರುಗಳ ದರ್ಶನ ಪಡೆದು ಆಶೀರ್ವಾದವನ್ನು ತೆಗೆದುಕೊಳ್ಬಹುದು. ಹಾಗೆ ಇಲ್ಲಿ ಮುಂದುವರೆದು ಹೋದ್ರೆ ನೀವು ದೇವಸ್ಥಾನದ ಸುತ್ತಲೂ ಸಣ್ಣ ಸಣ್ಣ ಶಿವಲಿಂಗಗಳನ್ನು ನೋಡ್ತೀರಾ. ಈ ಕಣ್ಣೆದುರುಗಡೆ ನೋಡ್ತಿರೋ ಹಾಗೆ ಇದು ಒಂದು ಶಿವಲಿಂಗ, ಇದು ಮೂಲ ಶಿವಲಿಂಗ. ಮೂಲ ಶಿವಲಿಂಗದ ಮೇಲೆ ಶನೇಶ್ವರ ಸ್ವಾಮಿಯ ಒಂದು ಪ್ರತಿಮೆ ಇದೆ. ಶಿವಲಿಂಗದ ಮುಂಭಾಗದಲ್ಲೇ ಶ್ರೀ ಬಸವಣ್ಣನ ಒಂದು ಪ್ರತಿಮೆ ಇದೆ. ಈ ಬಸವಣ್ಣನ ಪ್ರತಿಮೆ ಕೂಡ 1981ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಬಸವಣ್ಣನ ವಿಗ್ರಹ. ಇಲ್ಲಿ ಪುರಾತನ ಗಣಪತಿ ಕೂಡ ಇದೆ, ನೀವು ನೋಡ್ತಿರ್ಬೋದು. ಅಮ್ಮನ ಒಂದು ವಿಗ್ರಹ ಕೂಡ ಇದೆ. ಹಾಗೆ ದೇವಸ್ಥಾನದ ಕಟ್ಟಡ ಸುತ್ತಲೂ ನೀವು ನೋಡ್ತಾ ಹೋದ್ರೆ ಈ ತರ ಸಣ್ಣ ಸಣ್ಣ ಶಿವಲಿಂಗಗಳಿದೆ. ನನ್ನ ಒಂದು ಅಂದಾಜಿನ ಪ್ರಕಾರ ಸುಮಾರು 108 ಶಿವಲಿಂಗಗಳಿದೆ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಆ ಥರ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಶಿವಲಿಂಗದ ಮೇಲೆ ಶಿವಸ್ತುತಿ ಅಂದರೆ ಶಿವನಾಮವನ್ನು ಬರೆದಿದ್ದಾರೆ. ಅಂದರೆ ಶಿವನ 108 ಸ್ತುತಿ ಇದಾವಲ್ಲ, ಶಿವ ಅಷ್ಟೋತ್ತರ ಅಂತ ಹೇಳ್ತಾರಲ್ಲ, ಆ ಒಂದೊಂದು ಅಷ್ಟೋತ್ತರಗಳನ್ನು ಒಂದೊಂದು ಶಿವಲಿಂಗದ ಮೇಲೆ ಬರಿತಾ ಹೋಗಿದ್ದಾರೆ. ಸೊ ಅದರರ್ಥ ಸುಮಾರು 108 ಈ ಥರ ಶಿವಲಿಂಗಗಳು ದೇವಸ್ಥಾನದ ಸುತ್ತಲೂ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಕೂಡ ಇದನ್ನ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ನೀವು ಕೂಡ ಇದನ್ನ ನೋಡ್ಬೋದು. ಈಗ ನೋಡ್ತಾ ಇರ್ಬೋದು, ಶಿವನ ಮೇಲೆ ಶಿವಾಯ ನಮಃ, ಸದಾಶಿವಾಯ ನಮಃ ಆ ಥರ ಎಲ್ಲ ಬರ್ದಿದ್ದಾರೆ. ಇವೆಲ್ಲ ಶಿವಸ್ತುತಿಯಲ್ಲಿ ಬರುವಂಥ ಶಿವನ 108 ನಾಮಗಳು. ಹಾಗೆ ಮುಂದುವರೆದು ಹೋದ್ರೆ ಇಲ್ಲಿ ಒಂದು ಯಾವಾಗಲೂ ಹೇಳ್ದಂಗೆ ಒಂದು ಪುರಾತನ ಶಿವಲಿಂಗ ಇದೆ. ಪುರಾತನ ಶಿವಲಿಂಗದ ಮೇಲೆ ನಂದಿಯನ್ನು 1981ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶಿವಲಿಂಗಕ್ಕೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಶಿವಲಿಂಗ ಇದೆ ಅಂತ. ಯೂಶುವಲ್ ಎಲ್ಲ ಹಾಲಿನ ಅಭಿಷೇಕ ಎಲ್ಲ ಮಾಡ್ಬಿಡ್ತಾರೆ. ಸೊ ಆ ರೀತಿ ಇಲ್ಲಿ ಮಾಡೋದು ಬೇಡ. ಆಮೇಲೆ ಇಲ್ಲಿ ಪ್ರತಿ ಶನಿವಾರ ಇದು ಶನೇಶ್ವರ ಮತ್ತು ಆಂಜನೇಯನ ಸನ್ನಿಧಿ ಆಗಿರೋದ್ರಿಂದ ಪ್ರತಿ ಶನಿವಾರ ವಿಶೇಷವಾದಂಥ ಪೂಜೆಯಲ್ಲಿ ನೆರವೇರುತ್ತೆ. ನೀವು ಇಲ್ಲಿ ಶನಿವಾರ ವಿಸಿಟ್ ಮಾಡಿದ್ರೆ ಅರೌಂಡ್ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಒಂದು ಮಹಾ ಪೂಜೆ ಥರ ಆಗುತ್ತೆ. ಇಲ್ಲಿ ತುಂಬಾ ದೊಡ್ಡದಾಗಿ ಜನಸಂಖ್ಯೆ ಎಲ್ಲ ತುಂಬಾ ಜನ ಇರ್ತಾರೆ ಇಲ್ಲಿ. ಸೊ ಆ ಟೈಮಿಗೆ ನೀವು ಹೋದ್ರೆ ಚೆನ್ನಾಗೂ ಇರುತ್ತೆ, ಯಾಕೆಂದ್ರೆ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ದೇವರಿಗೆ ಅರ್ಪಿಸಿದ್ರಿಂದ ತುಂಬಾ ಜನ ಕೂಡ ಇರ್ತಾರೆ. ಹಾಗೆ ವಿಶೇಷವಾದ ಪೂಜೆ ನಡೀತೆ, ನೀವೆಲ್ಲ ಅದನ್ನ ದರ್ಶನ ಮಾಡಿ ದೇವರ ಆಶೀರ್ವಾದ ಪಡಿಬೋದು. ಒಳಗಡೆಯಿಂದನೇ ಒಂದು ವೃಕ್ಷ ಕೂಡ ಇದೆ, ಅದು ಬೇವಿನ ವೃಕ್ಷ ಇದೆ. ಸೊ ಇದು ಕೂಡ ಪುರಾತನವಾದಂಥ ವೃಕ್ಷ ಇದು. ಸೊ ಅದಕ್ಕೆ ಆ ವೃಕ್ಷಕ್ಕೆ ಏನು ಕೂಡ ಹಾನಿ ಮಾಡ್ದೇನೆ ಆ ವೃಕ್ಷನ ಒಳಗಡೆಯಿಂದನೇ ಇವ್ರು ಹಾಗೆ ಬಿಟ್ಟಿದ್ದಾರೆ.
ನಾವು ಮುಂದುವರೆದು ಒಳಗಡೆ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ವಿ. ಇದು ಸ್ವಲ್ಪ ಒಂಥರ ಆಳವಾಗಿ ಗುಹೆ ಒಳಗೆ ಹೋದಂಗೆ ಆಗುತ್ತೆ, ಏಕೆಂದರೆ ಪುರಾತನ ದೇವಾಲಯ ಆಗಿರೋದ್ರಿಂದ ಸ್ವಲ್ಪ ನೆಲಮಟ್ಟದಲ್ಲಿ ಇದೆ ದೇವಸ್ಥಾನ, ಇದು ಕೆಳಗಡೆ ಇದೆ. ಆದ್ರಿಂದ ನೀವು ತಲೆ ಮೇಲೆಲ್ಲ ಈಗ ಮೇಲ್ಗಡೆ ಗೋಡೆನೂ ಕೂಡ ಕಲ್ಲಿಂದ ಆಗಿದೆ ಇದು. ಸೊ ನೀವೆಲ್ಲ ಹುಷಾರ್ ಹೋಗ್ಬೇಕಾದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ಹೋಗ್ಬೇಕಾಗತ್ತೆ. ಅವಾಗ ಹೋದ್ರೆ ಒಳಗಡೆ ತುಂಬಾ ಜನಕ್ಕೆ ಅಟ್ ಎ ಟೈಮ್ ಜಾಗ ಆಗಲ್ಲ, ಸಣ್ಣದಾಗಿದೆ ದೇವಸ್ಥಾನ. ಬಟ್ ಒಂದೊಂದು ಸೆಟ್ಟಲ್ಲಿ ಅವರು ದೇವರ ಮಂಗಳಾರತಿ ಎಲ್ಲ ಮಹಾಮಂಗಳಾರತಿ ಎಲ್ಲ ಆದ್ಮೇಲೆ ಆಶೀರ್ವಾದ ತಗೊಂಡು ಎಲ್ಲ ಜನ ಹೊರಗಡೆ ಬರ್ತಾರೆ. ಬಂದಾದ್ಮೇಲೆ ನೀವು ಕೂಡ ಹೋಗಿ ದೇವರ ದರ್ಶನ ಪಡಿಬೋದು. ಎಲ್ರಿಗೂ ದರ್ಶನ ಆಗುತ್ತೆ, ಅದರಲ್ಲಿ ಏನಿದ್ದಿಲ್ಲ. ಇವರು ದರ್ಶನ ಆದ್ಮೇಲೆ ದೇವಸ್ಥಾನ ಕ್ಲೋಸ್ ಮಾಡೋದು, ಒಂದು ಗಂಟೆ ಹಿಂಗೆ ಅಷ್ಟರೊಳಗೆ ಕ್ಲೋಸ್ ಮಾಡ್ತಾರೆ. ಸೊ ನೀವು ಅಷ್ಟರೊಳಗೆ ದರ್ಶನ ಆಗುತ್ತೆ. 12 ಗಂಟೆಗೆ ಮಹಾಮಂಗಳಾರತಿ ಆದ ತಕ್ಷಣ ಎಲ್ಲರೂ ಕೂಡ ದರ್ಶನ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಅವರವರ ನೆಕ್ಸ್ಟ್ ಮುಂದಿನ ಕಾರ್ಯಗಳಿಗೆ ಹೋಗ್ತಾರೆ. ನೀವು ಅದೇ ರೀತಿ ಒಳ ಹೋಗಿ ಮಂಗಳಾರತಿ ತಗೊಂಡು ದೇವ್ರ ದರ್ಶನ ಮಾಡಿ ನೀವು ಆಶೀರ್ವಾದ ತಗೊಬೋದು. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಲ್ಲಿ ಒಳಗಡೆನೆ ಶನೀಶ್ವರನ ಪುರಾತನ ವಿಗ್ರಹ ಇದೆ, ಪುರಾತನ ಶಿವಲಿಂಗಗಳಿದೆ 1-2-3. ಅದೇ ರೀತಿ ಆಂಜನೇಯ, ರಾಮ ಎಲ್ಲ ಕೂಡ ಇದ್ದಾರೆ. ಸೊ ನೀವು ಅವರೆಲ್ಲ ನೋಡಿ. ಆಮೇಲೆ ಇಲ್ಲಿ ಅರ್ಚನೆ ಎಲ್ಲ ನಡೆದಿರುತ್ತೆ ಪೂಜೆಯಲ್ಲಿ. ನೀವು ಕೂಡ ಆಸಕ್ತರು ನಿಮ್ಮ ಹೆಸರಿನ ಮೇಲೆ ಅಥವಾ ನಿಮ್ಮ ಕುಟುಂಬದರ ಹೆಸರಿನ ಮೇಲೆ ನೀವು ಕೂಡ ಪೂಜೆ ಮಾಡಿ ದೇವರ ಆಶೀರ್ವಾದವನ್ನು ಪಡಿಬೋದು. ಇಲ್ಲಿ ಪ್ರತಿ ಶನಿವಾರ ಇಲ್ಲಿ ದೇವಸ್ಥಾನದಲ್ಲಿ ಎಳ್ಳು ಗಂಟು ಕೂಡ ಕಟ್ತಾರೆ, ಯಾಕಂದ್ರೆ ಶನೀಶ್ವರಿಗೆ ಇಷ್ಟವಾದದ್ದು ಎಳ್ಳು ಗಂಟಿನ ಒಂದು ಆರತಿ ಅಂತ ಕೂಡ ಹೇಳ್ತಾರೆ. ಸೊ ಅದರಿಂದ ಇಲ್ಲೇ ಎಳ್ಳು ಗಂಟಿನ ಅದಕ್ಕೆ ಒಂದು ಸ್ವಲ್ಪ ಅಮೌಂಟ್ ನೀವು ಪೇ ಮಾಡಿ ಆ ಎಳ್ಳು ಗಂಟೆನ ತಗೊಂಡು ಇಲ್ಲೇ ಎಳ್ಳು ಗಂಟು ಹಚ್ಚೋದಕ್ಕೆ ಅಂತಾನೆ ಒಂದು ಸಪ್ರೇಟ್ ಜಾಗ ಮಾಡಿದ್ದಾರೆ. ಸೊ ಅಂದ್ರೆ ಅದೆಲ್ಲೂ ಒಳಗಡೆ ಹೊಗೆ ಆಗಬಾರ್ದು, ಆ ಥರ ಒಂದು ಟೆಕ್ನಾಲಜಿ ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಎಳ್ಳು ಗಂಟು ಹಚ್ಚೋದಕ್ಕೆ ಅಂತಾನೆ ಒಂದು ವಿಶೇಷವಾದಂತಹ ಒಂದು ಜಾಗವನ್ನು ನಿಗದಿಪಡಿಸಿದ್ದಾರೆ. ನೀವು ಅಲ್ಲಿ ಕೂಡ ತಗೊಂಡು ಎಳ್ಳುಗಂಟು ತಗೊಂಡು ದೇವರಿಗೆ ಅದನ್ನ ಆರತಿ ಮಾಡಿ ಆ ಎಳ್ಳು ಗಂಟೆನ ಸೂಕ್ತ ಜಾಗದಲ್ಲಿ ಹಚ್ಚಿ ನೀವು ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಆಮೇಲೆ ಇಲ್ಲಿ ಪ್ರತಿ ವರ್ಷ ವಾರ್ಷಿಕವಾಗಿ ಶನೀಶ್ವರ ಸ್ವಾಮಿಯ ರಥೋತ್ಸವ ಕೂಡ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ದೇವರ ಆಶೀರ್ವಾದ ಪಡಿತಾರೆ ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಇಲ್ಲಿ ಪ್ರತಿ ಶನಿವಾರ ಭಕ್ತಾದಿಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ, ತಮ್ಮ ಶಕ್ತಿಗೆ ಅನುಸಾರವಾಗಿ ಇಲ್ಲಿ ಬಂದಂತಹ ಜನರಿಗೆ ತೀರ್ಥ ಪ್ರಸಾದವನ್ನು ಕೂಡ ಹಂಚುತ್ತಾರೆ. ಸೊ ನಾವು ಕೂಡ ಹೋದಾಗ ಇಲ್ಲಿ ಸ್ವಲ್ಪ ಚಿತ್ರಾನ್ನ ಹಾಗೆ ಕೇಸರಿ ಭಾತ್ನ ಪ್ರಸಾದವಾಗಿ ಕೊಟ್ಟರು. ಸೊ ನಾವು ಕೂಡ ತಗೊಂಡ್ವಿ. ಸೊ ನೀವು ಕೂಡ ಶನಿವಾರನೇ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅವಾಗ ತುಂಬ ಜನ ಇರ್ತಾರೆ, ವಿಶೇಷ ಪೂಜೆ ಕೂಡ ಇರುತ್ತೆ. ಶನಿವಾರ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವರ ದರ್ಶನ ಪಡೀರಿ ಅಂತ ಕೇಳ್ತೀನಿ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.